ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ಪ್ರೊಫೈಲ್ ಮತ್ತು ಒಂದು ಹೊಸ ಕತೆ ಕೂಡ ಇದರಲ್ಲಿದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಆದಷ್ಟು ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಹೆಸರು ನಂದಿತಾ ಕೆ, ವಯಸ್ಸು 36 ವರ್ಷ, ಸ್ಥಳ ಬೆಂಗಳೂರು ಕೆಂಗೇರಿ ಸೈಡ್ ಅಂತ ಹೇಳಿದ್ದಾರೆ. ಶಿಕ್ಷಣ 10ನೇ ತರಗತಿ, ವೈವಾಹಿಕ ಸ್ಥಿತಿ ವಿಚ್ಛೇದಿತ, ಸೆಕೆಂಡ್ ಮ್ಯಾರೇಜ್ ಅಂತ ಹೇಳಿದ್ದಾರೆ. ಮಕ್ಕಳು ಒಬ್ಬ ಮಗಳು, 2 ವರ್ಷದ ಮಗಳು ಇದ್ದಾಳೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಈ ಪ್ರೊಫೈಲನ್ನು ಪೂರ್ತಿಯಾಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಆದಷ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ನಾನು ಹೇಳ್ತೀನಿ. ಆದಷ್ಟು ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಕುಟುಂಬ ಹಿನ್ನೆಲೆ: ತಾಯಿ ಮನೆ ಕೆಲಸ, ತಂದೆ ಇಲ್ಲ, ತಮ್ಮ ITI ಓದುತ್ತಿದ್ದಾರೆ ಅಂತ ತಿಳಿಸಿದ್ದಾರೆ. ಸ್ವಭಾವ ಶಾಂತಿ ಆದರೆ ಧೈರ್ಯಶಾಲಿ ಅಂತ ಹೇಳಿದ್ದಾರೆ. ಹವ್ಯಾಸ ಅಡಿಗೆ, ಹೊಲಿಗೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಡುಗೆ ಮಾಡುವುದು ಮತ್ತು ಹೊಲಿಗೆ ಕೆಲಸವನ್ನು ಕೂಡ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇವರ ಒಂದು ಜೀವನದ ಕತೆ ಕೂಡ ನಿಮಗೆ ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ. ಆದರೆ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ. ಬಿಸ್ನೆಸ್ ಹೆಸರು ನಂದಿತಾ ಹೋಮ್ ಫುಡ್ ಆ್ಯಂಡ್ ಟಿಫಿನ್ ಸೆಂಟರ್ ಅಂತ ಒಂದು ಆರಂಭ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆರಂಭ 3000 ಜೊತೆ ಉತ್ಪನ್ನಗಳು, ಇಡ್ಲಿ, ದೋಸೆ, ಊಟ, ಟಿಫಿನ್ ಆರ್ಡರ್. ಒಂದು ದಿನದ ಆದಾಯ 18ರಿಂದ 25 ಸಾವಿರ. ಮನೆ ಬಾಗಿಲಿಂದಲೇ ಆರಂಭ ಅಂತ ಹೇಳಿದ್ದಾರೆ. ಇವರು ಬರೀ 3000 ರೂಪಾಯಿ ಬಂಡವಾಳ ಹಾಕಿ ಒಂದು ಟಿಫನ್ ಸೆಂಟರನ್ನು ಓಪನ್ ಮಾಡಿದ್ರಂತೆ ಸ್ನೇಹಿತರೆ. ನಂದಿತಾ ಬಡತನದಲ್ಲಿ ಬೆಳೆದಳು, ಆದರೆ ಅವಳ ಕನಸು ಬಡವ ಆಗಿರಲಿಲ್ಲ. ಮದುವೆ ಜೀವನದಲ್ಲಿ ಅವಳ ಹುಡುಕಿದ್ದು ಪ್ರೀತಿ, ಸಿಕ್ಕಿದ್ದು ಅವಮಾನ ಅಂತ ಹೇಳಿದ್ದಾರೆ. ಮೊದಲನೇ ಮದುವೆಯಲ್ಲಿ ಅವರು ಹುಡುಕಿದ್ದು ಪ್ರೀತಿ ಅಂತೆ, ಆದರೆ ಸಿಕ್ಕಿದ್ದು ಅವಮಾನ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಒಂದು ದಿನ ಕುಡಿದು ಬಂದು ಗಲಾಟೆ ಮಾಡಲು ಆರಂಭಿಸಿದರು. ಗೌರವ ಕೊಡದ ಕ್ಷಣ ಅವಳು ನಿರ್ಧಾರವನ್ನು ಬದಲಿಸಿತು. ಆ ನಿರ್ಧಾರ ವಿಚ್ಛೇದನ ಕಾರಣವಾಯಿತು ಅಂತ ಹೇಳಿದ್ದಾರೆ. ಗಂಡ ತುಂಬ ಕುಡಿತದಿಂದ ಅವರಿಗೆ ಗೌರವವನ್ನು ಕೊಡ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಆ ಕ್ಷಣವೇ ಅವರು ಒಂದು ನಿರ್ಧಾರ ಮಾಡಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಬೆಂಗಳೂರು ಹೊರವಲಯದ ಚಿಕ್ಕ ಮನೆ. ಬೆಳಗ್ಗೆ 4:30ಕ್ಕೆ ನಂದಿತಾ ಎದ್ದು ಇಡ್ಲಿ, ದೋಸೆ, ಟಿಫನ್ ತಯಾರಿಸುತ್ತಿದ್ದಳು. ಮಗಳು ಪಕ್ಕದಲ್ಲಿ ಮಲಗಿದ್ದಳು ಅಂತ ಹೇಳಿದ್ದಾರೆ. ಮಗಳನ್ನು ತಮ್ಮ ಪಕ್ಕದಲ್ಲೇ ಮಲಗಿಸಿಕೊಂಡು ಇಷ್ಟೆಲ್ಲ ಕೆಲಸವನ್ನು ಮಾಡ್ತಿದ್ದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಮದುವೆ ಜೀವನದಲ್ಲಿ ಅವಳು ಕಳೆದುಕೊಂಡಿದ್ದು ನಗು, ಆದರೆ ವಿಚ್ಛೇದನದ ನಂತರ ಅವಳು ಮರಳಿ ಕಂಡಿದ್ದು ಆತ್ಮಗೌರವ ಅಂತ ಹೇಳಿದ್ದಾರೆ. ಕೆಲವು ವರ್ಷಗಳ ಒಂಟಿಯಾಗಿ ಜೀವನ ಮಾಡಿದರು, ಆದರೆ ಈ ಜನ ತಪ್ಪು ಕಲ್ಪನೆ, ಬದುಕು ನಡೆಸುವುದು ಕಷ್ಟ ಅನಿಸುತ್ತೆ ಅಂತ ಹೇಳಿದ್ದಾರೆ. ಯಾಕಂದರೆ ಜನಗಳು ತುಂಬ ತಪ್ಪು ಕಲ್ಪನೆಯಿಂದ ಮಾತಾಡ್ತಾರೆ ಸ್ನೇಹಿತರೆ, ಕೆಟ್ಟದಾಗಿ ಮಾತಾಡ್ತಾರೆ. ಯಾಕಂದರೆ ತುಂಬ ಜನ ಒಂಟಿಯಾಗಿರೋ ಹೆಣ್ಣು ಬಗ್ಗೆ ಮಾತಾಡೋ ರೀತಿಯೇ ಬೇರೆ ಆಗಿರುತ್ತೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಮೊದಲು ದಿನ 5 ಟಿಫನ್ ಆರ್ಡರ್ ಆಗಿತ್ತು, ಎರಡನೇ ದಿನ 15. ಇಂದು 100 ಜನರ ಟಿಫನ್ ಕೊಡ್ತಾಯಿದ್ದಾರೆ ಅಂತ ಹೇಳ್ತಾಯಿದ್ದಾರೆ. ಆಮೇಲೆ ರೆಗ್ಯುಲರ್ ಕಸ್ಟಮರ್ ಆಗಿ 100 ಜನ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ ಅಂತ ಹೇಳ್ತಾರೆ. ಒಂದು ದಿನ ಒಬ್ಬ ಕಸ್ಟಮರ್ ಹೇಳಿದಳು, ನಿಮ್ಮ ಇಡ್ಲಿ ರುಚಿ ಚೆನ್ನಾಗಿದೆ, ನೀವು ಇನ್ನೂ ಒಂದು ಮದುವೆ ಯಾಕೆ ಆಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಮಾತು ಅವಳಿಗೆ ಶಕ್ತಿ ಆಯಿತು ಅಂತ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅವರು ಹುಡುಕುತ್ತಿರುವ ಹುಡುಗ ಒಳ್ಳೆಯವರಾಗಿರಬೇಕು, ವಯಸ್ಸು 36ರಿಂದ 45 ಒಳಗೆ ಇರಬೇಕಂತ ಹೇಳಿದ್ದಾರೆ. ಅವರ ಮನಸ್ಸು ಕೂಡ ಚೆನ್ನಾಗಿ ಇರಬೇಕು, ನನ್ನನ್ನು ಮತ್ತು ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ನನ್ನ ಸಂಗಾತಿಯಾಗಿ ಇರಬೇಕು ಅಂತ ಹೇಳಿದ್ದಾರೆ. ಮದ್ಯಪಾನ ಸೇವನೆ ಮಾಡಬಾರದು ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಜಾತಿ ಯಾವುದಾದ್ರೂ ಪರವಾಗಿಲ್ಲ, ಓಕೆ ಅಂತ ಹೇಳಿದ್ದಾರೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ, ಬೇರೆಯವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇದು ಮದುವೆ ಜಾಹೀರಾತು ಅಲ್ಲ, ಇದು ಒಂದು ಜಾಗೃತಿ ಕತೆ. ಬಡತನ ದೋಷ ಅಲ್ಲ, ವಿಚ್ಛೇದನ ಸೋಲಲ್ಲ, ಧೈರ್ಯವೇ ನಿಜವಾದ ಸಂಪತ್ತು ಅನ್ನುವಂಥ ಒಂದು ಮಾತನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಆದಷ್ಟು ಬೇರೆಯವರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ, ಒಂದು ಹೆಣ್ಣಿಗೆ ಸ್ಫೂರ್ತಿ ಆಗಲಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ಬೇರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಸಿಗೋಣ ಒಂದು ನೆಕ್ಸ್ಟ್ ಪ್ರೊಫೈಲ್ ಜೊತೆ.